ಕಾಲಹರಣಕ್ಕೆ ಸೀಮಿತವಾಗಿದೆ. ಇಲ್ಲ ಇಲ್ಲ, ಕಾಲಹರಣ ನಾವು ಮಾಡೋದಕ್ಕೇನು ಬಂದಿಲ್ಲ, ಅದು ನಮಗೆ ಅವಶ್ಯಕತೆನೂ ಇಲ್ಲ. ಈಗ ಉತ್ತರ ಕರ್ನಾಟಕದ ಜ್ವಲಂತ ಸಮಸ್ಯೆಗಳು ಬಹಳ ಇದಾವೆ ಸರ್. ಹೌದು, ಅದನ್ನೇ ನಾವು ಹೇಳ್ತಾ ಇರೋದು. ಚರ್ಚೆ ಮಾಡಬೇಕು, ಅದಕ್ಕೆ ಸಮಯ ಕೊಟ್ಟಿದೆ, ಅದಕ್ಕೆ ಚರ್ಚೆ ಮಾಡಿ ಉತ್ತರ ತಗೊಂಡ್ರೆ ಜನರಿಗೂ ವಿಶ್ವಾಸ ಬರುತ್ತೆ. ಜನಪ್ರತಿನಿಧಿಗಳು ಯಾವುದೇ ಪಕ್ಷದವರಿದ್ದರೂ ಕೂಡ ಅದಕ್ಕೆ ಅನುಕೂಲ ಆಗುತ್ತೆ, ಅದಾಗೋದು ಒಳ್ಳೆಯದು ಅಂತೇಳಿ ನನ್ನ ಭಾವನೆ. ಅದಕ್ಕೆ ನಾವು ಸಹಕರಿಸಬೇಕು, ಅವರು ಸಹಕರಿಸಬೇಕು, ಎಲ್ಲ ಒಳ್ಳೆ ರೀತಿಯಲ್ಲಿ ಮಾಡಬೇಕು. ಯಾಕಂದರೆ ಕಳೆದ ಏನು ಸದನದಲ್ಲಿ ಕೂಡ ಚರ್ಚೆ ಕೂಡ ಯಾವುದೂ ಆಗಿಲ್ಲ. ಕಳೆದಲ್ಲ, ಅಟ್ಲೀಸ್ಟ್ ಈಗ ಬಂದಿದ್ದೀವಿ, ಚರ್ಚೆ ಆಗಲಿ ಅಂಥೇಳಿ ನಮಗೆ ಕೂಡ ಆತ ಭಾವನೆಯನ್ನು ಇಟ್ಕೊಂಡಿದ್ದೀವಿ. ಅದನ್ನು ಅವರು ಹೊರ ಹಾಕಬೇಕಾಗುತ್ತೆ. ಅದನ್ನು ಸರ್ಕಾರಕ್ಕೆ ಪ್ರಶ್ನೆ ಮಾಡಿದರೆ ನಾವು ಉತ್ತರ ಕೊಟ್ಟರೆ ಅವರಿಗೂ ಕೂಡ ಅರ್ಥ ಆಗುತ್ತೆ ಅಂತ ಹೇಳಿ ಭಾವಿಸ್ತಾರೆ. ಗಡಿ ಭಾಗದ ಶಾಲೆಗಳು ಕೂಡ ಬಹಳಷ್ಟು ಅಭಿವೃದ್ಧಿ ಕಾಣ್ತಾ ಇದೆ. ಇಲ್ಲ ಇಲ್ಲ, ನಿಮ್ಮ ತಪ್ಪು. ಒಂದು ಆರ್ಡ್ರೇ ಮಾಡಿದ್ದೀನಿ. ಹೋದ ಸತಿ ಇಂಥ ಪ್ರಶ್ನೆ ಕೇಳಿದ್ರಿ, ಅದಕ್ಕೆ ಯಾವ ರೀತಿ ಮಾಡಬೇಕಂತ ಒಂದು ಸ್ಪೆಷಲ್ ಆರ್ಡರ್ ಮಾಡಿ ಬೆಳಗಾಂ ಜೊತೆಗೆ ಬೇರೆ ಬೇರೆ ಗಡಿ ಭಾಗದ್ದು ಕೂಡ ಇದೆ. ಆರ್ಡರ್ನ ನಾಳೆ ಬೆಳಗ್ಗೆ ಬೇಕಾದ್ರೆ ಪ್ರಿಂಟ್ ಔಟ್ ಕೊಡ್ತೀನಿ ನಿಮಗೆ. ಕಾನೂನೇ ಮಾಡಿದೆ, ಸೊ ನೀವು ಅದು ಪ್ರಶ್ನೆನೇ ಹಾಕಕ್ಕೆ ಹೋಗಬೇಡಿ. ನೀವು ಅದು ಯಾವ್ದಿದೆ ನಾನು ತಗೊಂಬನ್ನಿ, ನಾನು ಹೇಳ್ತಾ ಇದ್ದೀನಿ. ಕಾನೂನೇ ಮಾಡಿಬಿಟ್ವಿ ಗಡಿ ಭಾಗಕ್ಕೇನೆ ಸಪ್ರೇಟ್ ಆಗಿ ವಿತ್ ಸ್ಕೂಲ್ ನೇಮ್ಸ್. ಐ ಥಿಂಕ್ ನಿಮಗೆಲ್ಲ ಗೊತ್ತಿರಬೇಕು, ಕೆಲವೆಲ್ಲ ಕರೆಕ್ಟಾಗಿ ನೀವು ಚೆಕ್ ಮಾಡಿ, ನಾಳೆ ಬೆಳಗ್ಗೆ ಕೊಡ್ತೀನಿ. ಶಾಲೆಗಳಲ್ಲಿ ಹಣ್ಣುಗಳನ್ನು ಕೊಡ್ತಾ ಇದ್ದಾರೆ, ಬಾಳೆಹಣ್ಣು ಕೊಡ್ತಾ ಇದ್ದಾರೆ, ಆದರೆ ಅದು ಸರಿಯಾದ ಪ್ರಮಾಣದಲ್ಲಿ ಬಾಳೆಹಣ್ಣಿಲ್ಲ. ನೋಡಿ, ಸುಮ್ಮನೆ ನೀವು ಅಷ್ಟೇ ಅಲ್ಲ. ಒಂದು ನಿಮಿಷ, ನೀವು ಪ್ರಶ್ನೆ ಕೇಳಿದ ತಕ್ಷಣ ಉತ್ತರ ಕೊಡೋದಲ್ಲ, ಹೇಳ್ಬೇಕು ಎಲ್ಲ ಹಾಳಾಗಿದೆ ಅಂತ. ಸರಿ ಮಾಡ್ಬೋದು. ಎಲ್ಲೂ ಕೂಡ ನಮ್ಮ ರಾಜ್ಯದಲ್ಲಿ ಯಾವುದೇ ಥರದ ಮಧ್ಯಾಹ್ನದ ಊಟ ಇರಲಿ, ಮೊಟ್ಟೆ ಇರಲಿ, ಬೆಳಗ್ಗೆ ಹಾಲು ಕೊಡೋದ್ರಲ್ಲಿ ಕಂಪ್ಲೇಂಟ್ ಇಲ್ಲ. ಫಸ್ಟ್ ನೀವು ಹೇಳ್ತಾ ಇದ್ದೀರ ಹೊರತು ಪ್ರೂಫ್ ನೀವು ಯಾವುದು ಕೊಡಲ್ಲ. ಕೊಡಬೇಕು. 57 ಲಕ್ಷ ಮಕ್ಕಳು ತಗೊಳ್ತಾ ಇದ್ದಾರೆ ನಿಮ್ಮ ಟ್ಯಾಕ್ಸ್ ಹಣ. ಹೇಳಿ, ನಾವು ಅವ್ರ ಮೇಲೆ ಆಕ್ಷನ್ ತಗೋತೀವಿ. ನಾವು ಇರೋದು ಎಂತಕ್ಕೆ? ಸರ್, ಈಗ ಗ್ರಾಮೀಣ ಭಾಗದಲ್ಲಿ ಒಂದು ಬಿಕೆ ಕರ್ನಾಳಿ ಅನ್ನೋ ಒಂದು ಗ್ರಾಮದಲ್ಲಿ ಮೇಲ್ಚಾವಣಿ ಕುಸಿತ ಇದೆ. ಮಕ್ಕಳನ್ನ ಯಾವ್ದು ನಾನು ಡೀಟೇಲ್ಸ್ ಕೊಡಿ. ನಾನು ಫಸ್ಟ್ ನೋಡಿ, ಇಲ್ಲ ಇಲ್ಲ, ಫಸ್ಟು ಯಾವುದೇ ಕೂಡ ಯಾವುದಾದ್ರೂ ಮಕ್ಕಳಿಗೆ ತೊಂದರೆ ಆಗ್ತಕ್ಕಂಥ ರೀತಿಯಲ್ಲಿ ಇರ್ತಕ್ಕಂಥ ಕಟ್ಟಡನ ದುರಸ್ತಿನೂ ಕೂಡ ಹಣನೂ ಬಿಡುಗಡೆ ಮಾಡಿದೆ. ಅದನ್ನು ಬೇಗ ಅಟೆಂಡ್ ಮಾಡಬೇಕಂತ ನೀವು ಅದು ಯಾವುದು ಅಂತ ಹೇಳಿ ನಾಳೆ ಬೆಳಗ್ಗೆನೇ ಅಟೆಂಡ್ ಮಾಡ್ತೀನಿ. ಹಣನೂ ಇದೆ. ಹೊಸದಾಗಿ ಏನಾರು ಅವಶ್ಯಕತೆ ಇದೆ ರೂಮ್ಸ್ ಕೊಡೋದಕ್ಕೂ ಕೂಡ ಎಕ್ಸ್ಟ್ರಾ ಇದೆ. ಇಲ್ಲ ಇಲ್ಲ, ಮಾಡ್ತಾ ಇದ್ದಾರೆ. ನನ್ನ ಪ್ರಕಾರ ನನಗೆ ಏನೇನಿದೆ ಡೀಟೇಲ್ಸ್ ಇದೆ. ನೀವು ಹೇಳಿರ್ತಕ್ಕಂಥದ್ದು ಅದು ಯಾವ ಊರಿದೆ ಅದನ್ನು ನಾನೇ ವೈಯಕ್ತಿಕವಾಗಿ ಪ್ರತಿಭಟನೆ ಮಾಡೋದು ಮಾಡಬೇಡಿ ಅಂತ ಹೇಳೋದಕ್ಕಾಗೋದಿಲ್ಲ. ಅವ್ರನ್ನ ಚರ್ಚೆ ಮಾಡಿ ನಮ್ಮ ಸರ್ಕಾರದ ಈಗ ಕಬ್ಬು ಬೆಳೆಗಾರದೈತಲ್ಲ, ಈ ಜೋಳದ್ದು, ಸೆಂಟ್ರಲ್ ಗೌರ್ಮೆಂಟಾ ಇಲ್ಲ ಸ್ಟೇಟ್ ಗೌರ್ಮೆಂಟಾ? ಸೆಂಟ್ರಲ್ ಗೌರ್ಮೆಂಟ್ ಅವ್ರು ಒಬ್ಬರು ಒಂದು ಚಕಾರ ಎತ್ತಿಲ್ಲ, ಗೊತ್ತಾ? ಮಾಧ್ಯಮದವ್ರು ನೀವು ಪ್ರಶ್ನೆ ಮಾಡಬೇಕು. MSP ಯಾರು ಫಿಕ್ಸ್ ಮಾಡೋದು? ಸ್ಟೇಟ್ ಗೌರ್ಮೆಂಟ್ ಅವ್ರು ಮಾಡ್ತಾರಾ? ಇದನ್ನು ಬಂದು ರಾಜಕೀಯ ಒಂದು ಮಾಡ್ತಾರೆ ಹೊರತು ಅದು ಬಿಟ್ಟರೆ ಇನ್ನೇನಿಲ್ಲ. ವಿಜೇಂದ್ರ ಅವ್ರು ಬಂದು ಇಲ್ಲೆಲ್ಲ ಮಕ್ಕಳು ಹೋದ್ರಲ್ಲ, ಅದೇನು ಉಪಯೋಗ ಆಯಿತು? ಏನಾದ್ರು ಕೊಡಿಸಿದ್ರ ಸೆಂಟ್ರಲ್ ಗೌರ್ಮೆಂಟಿಂದ? ಕೊಡಬೇಕು. ಮನೆ ಸಿದ್ದರಾಮಯ್ಯ ಅವರು ಅಟ್ಲೀಸ್ಟ್ ಸ್ಪಂದಿಸಿದ್ರು. ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಎಲ್ಲರ ಹತ್ರನೂ ಮಾತಾಡಿ, ಇವಾಗ ಮೆಕ್ಕೆಜೋಳದ್ದು ಕೂಡ ಎಲ್ಲರ ಜೊತೆನೂ ಚರ್ಚೆ ಮಾಡ್ತಾ ಅವ್ರು ಏನು ಆರ್ಡರ್ ಮಾಡಬೇಕು ಮೆಕ್ಕೆಜೋಳಕ್ಕೆ ಅದನ್ನು ಕೂಡ 10 ಲಕ್ಷ ಟನ್ ಗ್ಯಾರಂಟಿ ಕೊಡಬೇಕಾಯ್ತು. ಬರೀ 50,000 ಕೊಟ್ಟಿದ್ದಾರೆ. ವಿಜೇಂದ್ರ ಅವರು ಬಂದ್ರು, ಬಟ್ ಇಲ್ಲಿಯೇ ಸ್ಥಳೀಯ ಕಾಂಗ್ರೆಸ್ ಸಚಿವರು ಕೂಡ ಇದ್ರು ಕೂಡ ಯಾರೋ ಒಬ್ಬರು ಬರಲಿಲ್ಲ ರೈತರು. ನೋಡಿ, ಅವರೆಲ್ಲರೂ ಕೂಡ ಕ್ಯಾಬಿನೆಟಲ್ಲೂ ಸ್ಪಂದನೆ ಮಾಡಿದ್ದಾರೆ. ಅವ್ರದ್ದೇನೋ ಶುಗರ್ ಕೇನ್ ಫ್ಯಾಕ್ಟ್ರಿ ಅಸೋಸಿಯೇಷನ್ ಅವರೆಲ್ಲರೂ ಕೂಡ ಒಪ್ಕೊಂಡು ನಾವೆಲ್ಲ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ನಾನು ಚರ್ಚೆ ಮಾಡೋದು ಪ್ರಶ್ನೆನೇ ಬರಲ್ಲ. ನನಗನ್ಸುತ್ತೆ ನಮ್ಮ ಸರ್ಕಾರ ಕರೆಕ್ಟಾಗಿ ಸ್ಪಂದನೆ ಮಾಡಿದೆ. ಫಾರ್ಮರ್ಸ್ಗೂ ಕೂಡ ಒಳ್ಳೆ ರೀತಿಯಲ್ಲಿ ಒಂದು ಅನುಕೂಲ ಆಗ್ತಕ್ಕಂಥ ಶಕ್ತಿ ಮೀರಿ ಸರ್ಕಾರದಿಂದ ಕೊಟ್ಟಿದೆ ಅಂತ ಹೇಳಿ. ಇಲ್ಲ, ಅದನ್ನೆಲ್ಲ ಗೊತ್ತಿಲ್ಲ. ಅದನ್ನೆಲ್ಲ ಕೊಡ್ತಾ ಇದ್ದಾರೆ ಅವರಿಗೆಲ್ಲ. ಮತ್ತೆ ಹೆಂಗೆ ಅವ್ರ ಊರಿಗೆ ಹೆಂಗೆ ಹೋಗ್ತಾರಂತೆ? ಅನುದಾನ ಇಲ್ಲದೆ ಹಂಗೆ ಹೋಗ್ಬಿಡ್ತಾರ? ಈಗ ನಾ KPS ಶಾಲೆ ಕೊಟ್ಟೆ, ಈಗ ರೂಮ್ಸ್ ಐ ಥಿಂಕ್ ಇವತ್ತು ಆರ್ಡರ್ ಆಗುತ್ತೆ. ಎಲ್ಲಿಂದ ಬರುತ್ತಂತ? ಅದೆಲ್ಲ ಅವ್ರಿಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರಂತೆ? ನಾವೇ ಮನೇಲಿ ಇಡ್ಕೊತೀವ? ಇಲ್ಲ, ನಂದು ಎಕ್ಸ್ಟ್ರಾ ಇದೆ, ನನಗೆ ಏನು ತೊಂದರೆ ಇಲ್ಲ. ಇನ್ನೇನಾದ್ರು ಅದಕ್ಕೆ ನಾನು ಧೈರ್ಯವಾಗಿ ಹೇಳ್ತಾ ಇದ್ದೆ, ಎಲ್ಲರೂ ಈ ಥರ ವಿಚಾರಗಳಿದ್ರೆ ಹೇಳಿ, ನಾನು ಮತ್ತೆ ಕೊಡ್ತಕ್ಕಂಥ ವ್ಯವಸ್ಥೆ. ಇಲ್ಲ, ಇವಾಗೆಲ್ಲ ಚೆನ್ನಾಗಿ ಬರ್ತಾ ಇದೆ. ಈ KPS ಶಾಲೆಗಳು 500 ಅಂತ ಹೇಳಿರೋದು ಕೊನೆಗೆ 900 ಆಯಿತು. ಇದು ಸಾರ್ವಜನಿಕರಿಂದ ಭಾಳ ಒಳ್ಳೆ ರೀತಿಯಲ್ಲಿ ಜನರು ಸ್ಪಂದನೆ ಮಾಡಿದ್ದಾರೆ. ಅವ್ರಿಗೆ ಬೇಕು ಅಂತ ಹೇಳಿ, ಇನ್ನೂ ಜಾಸ್ತಿ ಬೇಕು ಅಂತ ಕೇಳ್ತಾ ಇದ್ದಾರೆ. ನೋಡೋಣ, ಹಂತ ಹಂತವಾಗಿ. 100% ಇಲ್ಲ. ನೀವು ದಯವಿಟ್ಟು ಆ ಥರ ಮನಸ್ಸಲ್ಲಿ ಹೇಳ್ಬೇಡಿ. ಹೆಚ್ಚು ಅಕ್ಷರಾವಿಷ್ಕಾರ ಕಲ್ಯಾಣ ಕರ್ನಾಟಕ ಭಾಗ 7 ಜಿಲ್ಲೆಯಲ್ಲಿ ಹೈಯೆಸ್ಟ್ ಅನುದಾನ ಹೋಗ್ತಾ ಇದೆ ಗೊತ್ತಾ? ಹೈಯೆಸ್ಟ್ ಕರ್ನಾಟಕ ಪಬ್ಲಿಕ್ ಶಾಲೆಗಳನ್ನು ಕೊಟ್ಟಿದ್ದೀವಿ, ರೂಮ್ಸ್ ಕೊಟ್ಟಿದ್ದೀವಿ. ಅನುದಾನನ 1250 ಕೋಟಿ ಜಾಸ್ತಿ ಕೊಟ್ಟಿದ್ದೀವಿ. ಅದನ್ನೆಲ್ಲ ನೆಗ್ಲೆಕ್ಟ್ ಮಾಡ್ತಕ್ಕಂಥ ಪ್ರಶ್ನೆ ಇಲ್ಲ. ಎಸ್ಪೆಷಲಿ ನನ್ನ ಇಲಾಖೆಯಲ್ಲಿ ಯಾವುದೇ ಥರದ ಸಮಸ್ಯೆ ಇಲ್ಲ, ತೊಂದರೆ ಇಲ್ಲ. ತೊಂದರೆ ಇದ್ದು ನಿಭಾಯಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡ್ತೀವಿ. ಥ್ಯಾಂಕ್ ಯು.